Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧಿ ಪಡೆದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಖಾನಾಪುರ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಮತ್ತು ಶಿರಸಿ ಮಾಜಿ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಧ್ಯೆ ನೇರ ಪೈಪೋಟಿ ಏರ್ಪಟ್ಟಿದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಮಾತಾಡೋಣ ಬನ್ನಿ. ಅಂಜಲಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಪ್ರಾಬಲಿ ಉತ್ತರ ಕನ್ನಡ ಜಿಲ್ಲೆ ನೀವು ಆಯ್ಕೆ ಮಾಡ್ಕೊಂಡಾಗ ಅನೇಕರಿಗೆ ಸರ್ಪ್ರೈಸ್ ಆಯಿತು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಲೀಡರ್ಸ್ಗಳಿಗೆ. ಇವತ್ತು ಚುನಾವಣೆ ನಡೀತಾ ಇದೆ, ನೀವು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಉತ್ತರ ಕನ್ನಡದಿಂದ ಸ್ಪರ್ಧೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ಲಿ, ಉತ್ತರ ಕನ್ನಡ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದು, ಅಥವಾ ನಿಮ್ಮ ಮೇಲೆ ಏನಾದ್ರು ಹೇರಿದ್ದ ಇದನ್ನು? Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಲ್ಲ, ಉತ್ತರ ಕನ್ನಡ ಕ್ಷೇತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟ ಕ್ಷೇತ್ರನೇ. ನಾವು ಬೆಳಗಾಂ ಜಿಲ್ಲೆಯಿಂದ ಖಾನಾಪುರ, ಕಿತ್ತೂರು ಈ ಕಡೆ ಬರ್ತೀವಿ ಉತ್ತರ ಕನ್ನಡಕ್ಕೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಸಮಾಜ ಕೂಡ ಜಾಸ್ತಿ ಇದೆ. ಸುಮಾರು 3.5 ಲಕ್ಷ ಸಮಾಜ ಇದೆ, ಮರಾಠ ಸಮಾಜ. ಸೊ ಆ ನಿಟ್ಟಿನಲ್ಲಿ ಭಾಳ ದಿನದಿಂದ ಒತ್ತಡ ಇತ್ತು, ಒಂದು ಮರಾಠ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ಇಲ್ಲಿ ನಿಲ್ಲಿಸೋಣ, ಕೊಡೋಣ, ಒಳ್ಳೆ ಆಗ್ತದೆ. ಯಾವಾಗಲೂ ಗೆಲ್ಲಿಲ್ಲ ನಾವು ಈ ಕಾನ್ಸ್ಟಿಟ್ಯೂನ್ಸಿ. ಸುಮಾರು ಐ ಥಿಂಕ್ 2019ಇಂದ ಅದು ನಡೀತಾ ಇತ್ತು. ಬೆಳಗಾಂ ಚಿಕ್ಕೋಡಿ ಇಲ್ಲ ಅಂದರೆ ಉತ್ತರ ಕನ್ನಡ ಯಾವ ಒಂದು ಕ್ಷೇತ್ರ ಅಲ್ಲಿ ಮರಾಠ ಕ್ಯಾಂಡಿಡೇಟ್ ಕೊಡಬೇಕು ಅಂತ ಕಾಂಗ್ರೆಸ್ಸಲ್ಲಿ ಸುದೀರ್ಘ ಚರ್ಚೆ ಕೂಡ ನಡೀತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಈ ಬಾರಿ ಲಾಸ್ಟ್ ಟೈಮ್ ಕೇಳಿದಾಗ ಸಂದರ್ಭದಲ್ಲಿ ನಾನು ಇಲ್ಲ, ಶಾಸಕವಾಗಿ ಕೇಳಿದ್ರು. ಹೌದು, ಶಾಸಕರುವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಈಗ ಸೊ ಮೇಲೆ ಆ ಅಧಿಕಾರ ಇರಲಿಲ್ಲ. ಸೊ ನನಗೆ ಬೇಡ, ಇಲ್ಲ ಹೇಳಲಿಕ್ಕೆ ಕೂಡ ಒಂದು ಆ ಗಟ್ಟಿಯಾಗಿ. ಆ್ಯಂಡ್ ಫೈನಲಿ ನಾವು ಕಾಂಗ್ರೆಸ್ ವರ್ಕರ್ಸ್ ಇದ್ದೀವಿ. ಏನು ಪಾರ್ಟಿ ತೀರ್ಮಾನ ಮಾಡ್ತಾರೆ, ಏನು ಪಾರ್ಟಿಗೆ ಅನುಕೂಲ ಆಗ್ತದೆ, ಅದು ಒಂದು ಸೋಲ್ಜರ್ ಆಗಿ ನಾವು ಅದು ನಿಭಾಯಿಸಬೇಕು. ಸೊ ಆ ನಿಟ್ಟಿನಲ್ಲಿ ಕೇಳಿದ್ರು, ನಾನು ಒಪ್ಕೊಂಡ್ರೆ ಮಾಡ್ತಾ ಇದ್ದೀನಿ. ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನೈಸರ್ಗಿಕವಾಗಿ ಸಮೃದ್ಧವಾಗಿರುವ ಜಿಲ್ಲೆ. ಭೌಗೋಳಿಕವಾಗಿ ಅತಿದೊಡ್ಡ ಜಿಲ್ಲೆಯಾಗಿರುವ ಉತ್ತರ ಕನ್ನಡ ಕಡಲ ತೀರ, ಮಲೆನಾಡು, ಬಯಲು ಸೀಮೆ ಭಾಗಗಳನ್ನ ಈ ಒಂದೇ ಜಿಲ್ಲೆಯಲ್ಲಿ ಕಾಣಬಹುದು. ಈ ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಅಂಜಲಿ ಅವರು, ಒಂದು ವಿಚಾರಲ್ಲಿ ಮುನ್ನೆಲೆ ಬರುತ್ತೆ ಅಂದರೆ, ಒಂದು ಉತ್ತರ ಕನ್ನಡ ಜಿಲ್ಲೆ, ಮತ್ತೊಂದು ಕಡೆ ಖಾನಾಪುರ, ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಉತ್ತರ ಕನ್ನಡ ಜಿಲ್ಲೆಗೆ ಸೇರ್ಕೊಂಡಿರುವಂತ ಲೋಕಸಭಾ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆನ್ ದಟ್ ನೋಟ್, ನಿಮ್ಮನ್ನ ಹೊರಗಡೆಯವರು ಅಥವಾ ಹೊರಗಡೆಯಿಂದ ಬಂದಿರೋರು ಅಂತ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತೀರಿ? ಸಂಬಂಧಪಟ್ಟ ಇರ್ತಕ್ಕಂಥ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಖಾನಾಪುರ ಮತ್ತು ಕಿತ್ತೂರು. ಸೊ ಹೊರಗಿನಿಂದ ಹೆಂಗಾಗ್ತದೆ? ಫಸ್ಟ್ ಆಫ್ ಆಲ್, ಈ ಥರ ಮಾತಾಡಿದವರು ಬಹುಶಃ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಓದಿಲ್ಲ. ಅಕಾರ್ಡಿಂಗ್ ಟು ದ್ಯಾಟ್, ಎನಿ ಇಂಡಿಯನ್ ಸಿಟಿಸನ್ ಕ್ಯಾನ್ ಸ್ಟ್ಯಾಂಡ್ ಆಸ್ ಎನ್ MP ಕ್ಯಾಂಡಿಡೇಟ್ ಥ್ರೂ ಔಟ್ ದ ಕಂಟ್ರಿ. ಅದಕ್ಕೆ ಯಾವ ಕಡೆಯಿಂದ ಯಾವುದು, ಬಟ್ ಒನ್ ಥಿಂಗ್ ಇಸ್, ಹಿ ಶುಡ್ ಬಿ ಇಂಡಿಯನ್ ಸಿಟಿಸನ್. ಅದು ಒಂದು ಕ್ರೈಟೇರಿಯಾ ಇದೆ ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಯಾವ ಕಡೆಯಿಂದ ಸೇವೆ ಮಾಡಲಿಕ್ಕೆ, ಪೊಲಿಟಿಕಲಿ ಇರಲಿ, ಯಾವ ಪ್ರಕಾರ ಇರಲಿ, ನಿಲ್ತಾರೆ ಅಂತ, ಅದು ಹೊರ್ಗಿಂದ ಬಂದಿದ್ದಾರೆ, ಈ ಕಡೆಯಿಂದ ಬಂದಿದ್ದಾರೆ, ಅದು ಫಸ್ಟ್ ಪ್ರಶ್ನೆನೇ ಬರಲ್ಲ. ಸೆಕೆಂಡ್ಲಿ, ಈ ಥರ ಮಾತಾಡೋರು ಜನ ಯಾರು? ಕೆಲಸ ಮಾಡಿಲ್ಲ, ಅದೇ ಜನರ ಮುಂದೆ ಏನಂತ ತೊಗೊಂಡು ಹೋಗಬೇಕು ನಾ ವೋಟ್ ಕೇಳಲಿಕ್ಕೆ. ಸೊ ಇಂಥ ನಾನ್ ಇಶ್ಯೂಸ್ ಮಾಡಿ ಬರ್ತಾ ಇದ್ದಾರೆ. ಥರ್ಡ್ಲಿ, ಯಾರ್ಯಾರು ಈ ಥರ ಮಾತಾಡ್ತಾ ಇದ್ದಾರೆ, ಮುಖ್ಯವಾಗಿ BJP ಅವರೇ ಮಾತಾಡ್ತಾ ಇದ್ದಾರೆ ಈ ಥರ. ಬಟ್ ಆದರೆ ಕೂಡ
ಅವರೇ ಪ್ರಧಾನಿ, ಎಲ್ಲಿಂದ ಹುಟ್ಟಿದ್ದಾರೆ, ಎಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಹೀಸ್ ಫ್ರಮ್ ಗುಜರಾತ್. ವಾರಾಣಸಿ ಯಾಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ? ಮತ್ತೆ ಅವರು ವರ್ಗಿನಲ್ಲ, ಮತ್ತೆ ವಾರಾಣಸಿ ಪೀಪಲ್ಗೆ. ಜಗದೀಶ್ ಶೆಟ್ಟರ್ ಅವರು ಹುಬ್ಳಿ ಧಾರವಾಡಿಂದ ಅವರು ಬೆಳಗಾಂ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಅದು ವರ್ಗಿನವರಿಲ್ಲ. ಅಟ್ಲೀಸ್ಟ್ ನನ್ನ ಕಾನ್ಸ್ಟಿಟ್ಯೂವೆನ್ಸಿ ಖಾನಾಪುರ್, ಉತ್ತರ ಕನ್ನಡ ಕ್ಷೇತ್ರ ಕಾನ್ಸ್ಟಿಟ್ಯೂವೆನ್ಸಿಯಲ್ಲಿ ನಾವು ಕೂಡ ಮತದಾನ ಹಾಕ್ತೀವಿ. ಹಕ್ಕುವಾಗಿ ನಮ್ಮದು ಕೂಡ ಕೇಳೋದು ಖಾನಾಪುರ್ ಕಿತ್ತೂರು ಜನರದು ಇಷ್ಟ ಇದೆ. ಸೊ ಆ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯವರು ಈ ಬಾರಿ ಒಪ್ಕೊಂಡು ಮೇಲೆ ಕೊಡೋಣ, ಒಂದು ಬಾರಿ ನೋಡೋಣ ಅಂತ ಉಪಕಾರ ಮಾಡಿದ್ದಾರೆ, ನಿಜವಾಗ್ಲೂ ಮಾಡಿದ್ದಾರೆ. ಅಂಜಲಿ ಆ್ಯಂಡ್ ಕಾಂಗ್ರೆಸ್ ಟೀಮ್ ಈಲ್ಡಿಂಗ್ ಟು ಸಾಫ್ಟ್ ಹಿಂದುತ್ವ ಅಂತ ಸಾಫ್ಟ್ ಹಿಂದುತ್ವ ಮಾಡ್ತಾರೆ. ಪೋಸ್ಟರ್ಲಿ ದಟ್ ಮರಾಠ ಸ್ಟೈಲ್, ಅಫ್ಕೋರ್ಸ್ ಆ ಮರಾಠ ಐಕಾನಿಕ್ ಆಗಿ ನೀವು ಬಳಸ್ತೀರಿ. ಸೊ ಆನ್ ದಟ್ ನೋಟ್ ಯು ಆರ್ ಆಲ್ಸೋ ಫಾಲೋಯಿಂಗ್ ದ ಸೇಮ್ ಸಾಫ್ಟ್ ಹಿಂದುತ್ವ ನೋಟ್ ಅಂತ. ವಾಟ್ ಈಸ್ ಸಾಫ್ಟ್ ಹಿಂದುತ್ವ? ಡೆಫಿನೇಷನ್ ಯಾರು? ಡಿಕ್ಷನರಿಯಲ್ಲಿ ಶಬ್ದ ಇದೆ. ವಾಟ್ ಈಸ್ ಸಾಫ್ಟ್ ಹಿಂದುತ್ವ? ನೋಡಿ, ಇದು BJP ಏನು ಹೊಸ ಹೊಸ ಶಬ್ದಗಳು ಡಿಕ್ಷನರಿಯಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೇನಾ, ಅದು ಅವರು ಡಿಕ್ಷನರಿಗೆ ಇರಲಿ. ನಾವು ಫಾಲೋ ಮಾಡೋದ್ರ ಡಿಕ್ಷನರಿಯಲ್ಲಿ ಒಂದೇ ಧರ್ಮ ನಮಗೆ ಗೊತ್ತು, ಮಾನವತೆ ಧರ್ಮ ಫಸ್ಟ್ ಆಫ್ ಆಲ್. ಸೆಕೆಂಡ್ಲಿ ಹಿಂದೂ ಧರ್ಮ, ನಾನು ಹುಟ್ಟಿದ್ದೀನಿ ಹಿಂದೂ ಧರ್ಮನಲ್ಲಿ. ಹಿಂದೂ ಧರ್ಮ ಇದೆ. ಹಿಂದೂ ಧರ್ಮ ಅಂದರೆ ಏನು? ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್, ನಾನು ಕ್ಲ್ಯಾನ್ ನಿಂಬಾಳ್ಕರ್, ಐ ಆಮ್ ಕ್ಲ್ಯಾನ್ ಆಫ್ ಛತ್ರಪತಿ ಶಿವಾಜಿ ಮಹಾರಾಜ್. ನಮ್ಮ ಛತ್ರಪತಿ ಏನು ಹೇಳ್ತಾರೆ? 18 ಪಾಗಡ ಜಾತಿ ತಗೊಂಡು ನಾನು ಹಿಂದವಿ ಸ್ವರಾಜ್ಯ ಕಟ್ಟಿದ್ದೀನಿ. ಅದು ಏನು ಸಾಫ್ಟ್ ಹಿಂದುತ್ವ? ಅದು ಏನು ಸಾಫ್ಟ್ ಹಿಂದುತ್ವ? ಹುಟ್ಟಿದ್ದೀನಿ, ಮದುವೆ ಆಗಿದ ಮೇಲೆ ಮಂಗಳಸೂತ್ರ ಭಾಳ ಹೆಮ್ಮೆಯಿಂದ ಹಾಕ್ತೀನಿ, ಅದು ಏನು ಸಾಫ್ಟ್ ಹಿಂದುತ್ವ? ವಾಟ್ ಡೆಫಿನೇಷನ್? ಸುಮ್ಮನೆ ಅದಕ್ಕೆ ತಪ್ಪು ದಾರಿ ತೋರಿಸೋದು, ಒಂದಂತ ಒಂದು ಡೆಫಿನೇಷನ್ ಹಾಕೋದು. ಯಾಕೆಂದರೆ ಕಲರ್ ಆಲ್ಸೋ ನೀವು ನೋಡಿ, ಸ್ಯಾಫ್ರನ್ ಕಲರ್, ಇದು ಕಲರ್, ಆ ಕಲರ್, ಯಾವ ಧರ್ಮದು ಇದೆ ಇವರೇನೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಅದು ಕೂಡ ಸ್ಯಾಫ್ರನ್ ಧ್ವಜ, ಅದು ನೀವು ನೋಡಿರಬೇಕು, ನ್ಯಾಷನಲ್ ಫ್ಲ್ಯಾಗ್ದು ಫಸ್ಟ್ ಸ್ಯಾಫ್ರನ್ ಕಲರ್ ಇದೆ. ಅದು ನಮ್ಮ ಅಜ್ಜಾರು ಪೂರ್ವಜರು ಫೋರ್ ಫಾದರ್ಸ್ ಬಲಿದಾನ ಕಲರ್. ಅದು ಇವರು ಏನು ಹೇಳ್ತಾ ಇದ್ದಾರೆ BJP ಕಲರ್ ಅಂತ? ಇಟ್ ಈಸ್ ದ ಕಲರ್ ಆಫ್ ಮೈ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ನ್ಯಾಷನಲ್ ಫ್ಲ್ಯಾಗ್ ಭಾಳ ಹೆಮ್ಮೆಯಿಂದ ಪ್ರೈಡಿಂದ ನಾನು ಹೇಳ್ತೀನಿ. ಅದು ಕೊನೆಯದಾಗಿ ಮಧ್ಯದಲ್ಲಿ ವೈಟ್ ಆ್ಯಂಡ್ ಕೆಳಗಡೆ ಗ್ರೀನ್. ಗ್ರೀನ್ ಈಸ್ ಫಾರ್ ಗ್ರೀನ್ ರಿವಲ್ಯೂಷನ್ ವಿಚ್ ಇಂದಿರಾ ಗಾಂಧೀಜಿ ದಟ್ ಟೈಮ್ ಗೇವ್ ಅ ನೈಸ್. ನಮ್ಮ ರೈತರು ಏನು ಬೆಳೀತಾರೆ ಆ ರೈತರ ಕಲರ್ ಅದು. ನಮ್ಮ ಹಿಂದೂ ಧರ್ಮ ಅಲ್ಲಿ ನಾವು ಗ್ರೀನ್ ಬ್ಯಾಂಗಲ್ಸ್ ಹಾಕಿಲ್ಲ ಅಂದರೆ ನಮ್ಮ ಮದುವೆನೇ ಆಗಲ್ಲ. ಇವರು ಏನು ಹೇಳ್ತಾ ಇದ್ದಾರೆ? ಸ್ಯಾಫ್ರನ್ ಕಲರ್ ಅಂದರೆ ಹಿಂದೂ ಧರ್ಮ ಕಲರ್, ಗ್ರೀನ್ ಕಲರ್ ಅಂದರೆ ಮುಸಲ್ಮಾನು ಕಲರ್. ಯಾರು ಮಾರಾಟ ಮಾಡಿದ್ದಾರೆ? ವಾಟ್ ಡೆಫಿನೇಷನ್ಸ್ ಆರ್ ಯು ಟ್ರೈಂಗ್ ಟು ಟೀಚ್? ಅದಕ್ಕೆ ನಾನೇ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸಿದ್ದೀನಿ ಇಷ್ಟು. BJP ಲೀಡರ್ ಕೂಡ ಇದನ್ನು ಮಾತಾಡೋದು, ಕರಾವಳಿಯಲ್ಲಿ ರಕ್ತ ಕೂಡ ಕೇಸರಿಯಾಗಿದೆ ಅಂತ. ಲೆಟ್ ದೆಮ್ ಶೋ, ನೋಡೋಣ. ಕಟ್ ಮಾಡಲಿ, ನನ್ನ ರಕ್ತ ಕಟ್ ಮಾಡ್ತೀನಿ, ನೋಡೋಣ ಗ್ರೀನ್ ಕಲರ್ದು ಬರ್ತದೆ ಇಲ್ವಾ. ಅವರು ರಕ್ತ ಕಟ್ ಮಾಡೋದು ತೋರಿಸ್ಲಿ ಕೇಸರಿ ಆಗಿದೆ ಅಂತ. ಐ ಆಮ್ ಥ್ರೂ ಯೋರ್ ಚಾನಲ್ ಐ ಆಮ್ ಚಾಲೆಂಜಿಂಗ್ ದೆಮ್. ಬರಲಿ, ಕಟ್ ಮಾಡಿ ನೋಡೋಣ. ನಾನು ಕೂಡ ಕಟ್ ಮಾಡಿ ತೋರಿಸ್ತೀನಿ. ಅಂಜಲಿ ನಿಂಬಾಳ್ಕರ್ ಚಾಲೆಂಜ್ ಮಾಡಿದ್ದಾರೆ, ಕಟ್ ಮಾಡಿ ತೋರಿಸಿ ಕೇಸರಿ ಕಲರ್ ಯಾವುದು ಇದೆ ರಕ್ತ ಅಲ್ಲಿ ಅಂತ. ನಾನು ಕೂಡ ತೋರಿಸ್ತೀನಿ ನಮ್ಮ ಹಿಂದೂ ಕಲರ್ ಏನಿದೆ ಅಂತ. ತುಂಬ ವಿಚಾರಗಳಿದೆ. ವೆರಿ ಇಂಪಾರ್ಟೆಂಟ್ಲಿ, ಯು ಬೀಯಿಂಗ್ ಎ ಡಾಕ್ಟರ್, ಮಲ್ಟಿ ಸ್ಪೆಷಾಲಿಟಿ ಎಲ್ಲ ಜಿಲ್ಲೆಗಳಲ್ಲೂ ಒಂದಲ್ಲ ಒಂದು ಆಸ್ಪತ್ರೆಗಳಿರುತ್ತೆ. ನಾವು ಇವತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಇಡೀ ಜಿಲ್ಲೆಗೆ ಒಂದು ಆಸ್ಪತ್ರೆಗೋಸ್ಕರ ಒಂದೇ ಒಂದು ಆಸ್ಪತ್ರೆ ಕೊಡಿ ಅಂತ. ಅಫ್ಕೋರ್ಸ್ ಇದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರುತ್ತಾ ಅಂತ ಪ್ರಶ್ನೆ ಮಾಡ್ಬೋದು. ಬರದೇ ಇದ್ರೂ ಕೂಡ ಒಬ್ಬ ಲೀಡ್ರ್ ಆಗಿ ಅದನ್ನು ತಂದುಕೊಡುವಂಥ ಪ್ರಯತ್ನ ಮಾಡೋದು ಅವ್ರದ್ದು ಕೂಡ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಈ ಥರ ಸಮಸ್ಯೆ ಇದೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಮೊದಲನೇದಾಗಿ ನಿಮ್ಮ ಮಾತೇನು? ಇದು ಪ್ರಶ್ನೆ ನಾನು ಲೋಕಸಭೆ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ನಾನು ಮಾಡಲ್ಲ. ಕಾಗೇರಿ ಅವರು ನಮ್ಮ BJP ವಿರುದ್ಧ ನಿಲ್ತವರು ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಇದು ದೇಶದ ಇಲೆಕ್ಷನ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಈ ಇಲೆಕ್ಷನಲ್ಲಿ ಮಾತಾಡಬಾರ್ದು ಅಂತ. ಬಟ್ ನಿಜ ಹೇಳ್ತೀನಿ, ದೀಸ್ ಆರ್ ದ ಇಶ್ಯೂಸ್. ನಾನು ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲೆ ಖಾನಾಪುರ್ ಕಿತ್ತೂರು ಸೇರಿ ಒಂದು ಹಾಸ್ಪಿಟಲ್ ಬೇಕು ಅಂತ ಭಾಳ ಕೊಡುಗೆ ಜನರ ಬಾಯಿಂದ ಬರ್ತಾ ಇದೆ. ಬಿಕಾಸ್ ಆಕ್ಸಿಡೆಂಟ್ ಕೇಸಸ್, ಟ್ರಾಮಾ ಸೆಂಟರ್ಸ್, ಆ ಥರ ಭಾಳ ಒತ್ತಡ ಜನರ ಕಡೆಯಿಂದ ಬರ್ತಾ ಇದೆ. ಸೊ ಅದು ಕೂಡ ನನ್ನ ಪ್ರಣಾಳಿಕೆಯಲ್ಲಿ ನಾನು ಹಾಕಿದ್ದೀನಿ. ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಅತಿಕ್ರಮಣರು ಪ್ರಶ್ನೆ, ಫಾರೆಸ್ಟ್ ಡ್ವೆಲ್ಲರ್ಸ್ದು ಏನು ಪ್ರಶ್ನೆ ನಡೀತಾ ಇದೆ. ಸುಮಾರು 1,25,000 ಅಪ್ಲಿಕೇಶನ್ಸ್ ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ.
ಸೊ ಆ ಅಪ್ಲಿಕೇಶನ್ಸ್ಗೆ ಕೊನೆ ತನಕ ತಗೊಂಡು ಬರಬೇಕು ನಾ. ಅವರು ಏನು ಪರಿಹಾರ ಬಿಟ್ಬಿಡಿ, ಅವರು ಏನು ದೇ ಹ್ಯಾವ್ ನಾಟ್ ಈವನ್ ಇನ್ಸ್ಪೆಕ್ಟೆಡ್ ದ ಅಪ್ಲಿಕೇಶನ್ಸ್. ಬಹುಶಃ ಏನು ಕೊರತೆ ಇದೆ, ಏನು ಮಾಡಬೇಕು ಅದ್ರ ಬಗ್ಗೆ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಅಲ್ಲಿ ಒಂದು ತೀರ್ಮಾನ ಆಗಬೇಕಾಗಿತ್ತು. ಸೊ ಅದು ಏನು ಆಗಿಲ್ಲ. ಸೊ ಮುಖ್ಯವಾಗಿ ಇಲ್ಲಿಂದ ಫಸ್ಟ್ ಪ್ರಯಾರಿಟಿ ವಿಲ್ ಬಿ ಫಾರೆಸ್ಟ್ ಡ್ವೆಲ್ಲರ್ಸ್. ಅತಿಕ್ರಮಣ ಅಲ್ಲಿ 94C ಇವತ್ತಿಗೂ ಕೂಡ ದೊಡ್ಡ ಇಶ್ಯೂಸ್ ಇದೆ. ಅಂದರೆ ಅತಿಕ್ರಮಣ ಆದಮೇಲೆ ಸುಮಾರು 3 ಜನರೇಷನ್ನಿಂದ ಅಲ್ಲೇ ಇದ್ದು ಜೀವನ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಆ 94C ಕರೆಕ್ಟಾಗಿ ಸಿಕ್ಕಿಲ್ಲ. 94C ಪ್ರಕಾರ ಅವ್ರನ್ನ ರೆಕಗ್ನೈಸ್ ಮಾಡಿಲ್ಲ ಅಂತ. 2 ವಿಚಾರ, ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್, ಮತ್ತೊಂದು ಲೀಗಲ್ ಪ್ರೋಸೆಸ್. ಈ 2 ಬ್ಯಾಟಲ್ ನಡುವೆ ಇಲ್ಲಿನ ಜನ ಸಿಕ್ಕಾಕೊಂಡಿದ್ದಾರೆ. ಅದನ್ನು ಹೇಗೆ ಬಿಡಿಸ್ತೀರಿ? ಅಷ್ಟು ಸುಲಭ ಇಲ್ಲ. ಆ ಕಡೆ ಮಾತೆತ್ತರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಒಂದು ಪಹಣಿಲಿ ಏನಾದರೂ ಅರಣ್ಯ ಅಂತ ಸೇರಿಸ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಹೋಗೋ ತನಕ ಅವ್ರು ಅದನ್ನು ಚೇಂಜ್ ಮಾಡಿಸ್ಕೊಳ್ಳೋದು. ನೀವು ಥರ್ಡ್ ಇದರಲ್ಲಿ ಎನ್ವೈರ್ಮೆಂಟ್ ಆ್ಯಡ್ ಮಾಡಿಲ್ಲ. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೌದು, ಸುಪ್ರೀಂ ಕೋರ್ಟ್ ಅಲ್ಲ, ಇಟ್ ಈಸ್ ಅ ಸೆಂಟ್ರಲ್ ಇಶ್ಯೂ. ಖಂಡಿತ ನೋಡಿ, ಯಾವುದು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕೀಪ್ ಅ ಬ್ಯಾಲೆನ್ಸ್, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟ್ ಆ್ಯಂಡ್ ಪೀಪಲ್. ಸೊ ಅದಕ್ಕೆ ನಾವು ಏನು ಅದರಲ್ಲಿ ಹೇಳಿದ್ದೀನಿ, ಪಾಸ್ಟ್ 3 ಜನರೇಷನ್ಸ್ ನೀವು ಹೇಳಿದ ಪ್ರಕಾರ ಅವರು ಈಗ ಏನು ಎಷ್ಟು ವರ್ಷದಿಂದ ಇರ್ತಾರೆ ಅವರಿಗೆ ಅಲ್ಲಿಂದ ತೆಗೆದು ಬೇಡ. ಮುಂದೆ ಎನ್ಕ್ರೋಚ್ಮೆಂಟ್ ನಾವು ಮಾಡಲಿಕ್ಕೆ ಅಲವ್ ಮಾಡಲ್ಲ. ಅದು ಐ ಆಮ್ ಆಲ್ಸೋ ಫಾರ್ ಇಟ್. ಎನ್ಕ್ರೋಚ್ಮೆಂಟ್ ಆಗಬಾರ್ದು. ಎನ್ವೈರ್ಮೆಂಟ್, ಫಾರೆಸ್ಟ್ ನಮ್ಮ ಆಸ್ತಿ, ಅದು ನಾವು ವಿ ಹ್ಯಾವ್ ಟು ಪ್ರಿಸರ್ವ್ ದ್ಯಾಟ್. ಬಟ್ ಆದರೆ ಕೂಡ ಇರ್ತಕ್ಕಂಥ ಜನರಿಗೆ ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟೀಸ್ ಬದುಕಲಿಕ್ಕೆ, ನೀರು, ಲೈಟ್, ರಸ್ತೆ ಕೊಟ್ಟಿದ್ರೆ ಅವರಿಗೆ ಕೂಡ ಒಂದು ಅವಕಾಶ ಸಿಗ್ತದೆ ಆ್ಯಸ್ ಎ ಹ್ಯೂಮನ್ ಬದುಕಲಿಕ್ಕೆ. ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು. ಸಂಸದರು ಇಲ್ಲಿಂದ ಆಯ್ಕೆ ಆಗಿದ್ದ ಮೇಲೆ ಅದಕ್ಕೆ ಹೇಳಿದೆ, ಫಸ್ಟ್ ವಿಲ್ ಬಿ ಈ ಇಶ್ಯೂ ಮೇಲೆ ಚರ್ಚೆ ಆಗಬೇಕು ಪಾರ್ಲಿಮೆಂಟಲ್ಲಿ. ಸೆಕೆಂಡ್ ಇಸ್ ದ ಮಲ್ಟಿ ಸ್ಪೆಷಾಲಿಟಿ. ರೈಟ್, ಮಲ್ಟಿ ಸ್ಪೆಷಾಲಿಟಿ ಅಫ್ಕೋರ್ಸ್ ಈಗ ಲೋಕಸಭಾ ವ್ಯಾಪ್ತಿ ಬರಲ್ಲ ಅಂತ ಹೇಳಿದ್ರು ಕೂಡ ಅನೇಕ ಕಡೆ PMSSY ಮಾಡಿದ್ದಾರೆ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಡಿಯಲ್ಲಿ ದೊಡ್ಡ ಹಾಸ್ಪಿಟಲ್ಗಳು ಬಂದಿದೆ. ಆ ಥರ ಒಂದು ಪ್ರಯತ್ನ ಇಲ್ಲೂ ಮಾಡ್ಬೋದು. ಏಮ್ಸ್ ಕೆಲವರಿಗೆ ಕೊಟ್ಟಿದ್ದೇವೆ, ಅಫ್ಕೋರ್ಸ್ ಏಮ್ ಕೊಡೋದಷ್ಟು ಸುಲಭ ಅಲ್ಲ, ಅದಕ್ಕೆ ಬೇರೆ ಬೇರೆ ಕ್ರೈಟೀರಿಯಾ ಇದೆ. ಅದನ್ನು ಕೂಡ ಮಾಡ್ಬೋದಲ್ಲ. ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಬಳಿ ಕೂಡ ಯೋಜನೆ ಇದೆ. ಈಗ PMSSY ಅಡಿ ದೊಡ್ಡ ಹಾಸ್ಪಿಟಲ್ ಇಲ್ಲೂ ಕೂಡ ಬರ್ಬೋದು. ಬೆಂಗಳೂರಲ್ಲಿ ಬಂದಿದೆ, ಮೈಸೂರಲ್ಲಿ ಬಂದಿದೆ, ಬೇರೆ ಬೇರೆ ಭಾಗದಲ್ಲಿ ಬಂದಿದೆ. ಸೊ ಆ ನಿಟ್ಟಿನಲ್ಲಿನೇ ಇವರು ಕೇಳ್ತಾ ಇದ್ದಾರೆ. ಬಿಕಾಸ್ ಟ್ರಾಮಾ ಸೆಂಟರ್ ಇದ್ದರೆ ಫಸ್ಟ್ ಗೋಲ್ಡನ್ ಅವರ್ ಏನಾಗ್ತದೆ ಟ್ರಾಮಾ ಅಲ್ಲಿ ಅದು ಸಿಗ್ತದೆ ಅವರಿಗೆ. ಇಲ್ಲ ಅಂದರೆ ಇಲ್ಲಿಂದ ಉಡುಪಿ, ಮ್ಯಾಂಗ್ಳೂರ್ ಕರ್ಕೊಂಡು ಹೋಗೋದು ಫಸ್ಟ್ ಗೋಲ್ಡನ್ ಅವರ್ ಕಳ್ಕೊಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಮೊನ್ನೆ ತಾನೇ ನನ್ನ ಎಕ್ಸ್ಪೀರಿಯನ್ಸ್ ಆಯಿತು. ಒಂದು ಮೋಟರ್ ಸೈಕಲ್ ಬೈಕರ್ ಹೆಡ್ ಹಿಟ್. ಅವರು ಪಾಪ ನಾನು ನೋಡಿದ ತಕ್ಷಣ ರೇಂಜ್ ಇಲ್ಲ, ಆ್ಯಂಬ್ಯುಲೆನ್ಸ್ ಕರಿಬೇಕಾದ್ರೆ ಕಷ್ಟ. ಸೊ ಅಂತ ಫಾರ್ಚುನೇಟ್ಲಿ ವಿ ಕುಡ್ ಸೇವ್ ಹಿಮ್ ಬಿಕಾಸ್ ಹೆಡ್ ಇಂಜುರಿ ಇರಲಿಲ್ಲ. ಇಲ್ಲ ಅಂದರೆ ವಿ ಕುಡ್ ಹ್ಯಾವ್ ಲಾಸ್ ದ ಪೇಷಂಟ್ ದೇರ್. ಒಂದು PPP ಮಾಡೆಲಲ್ಲಿ ಮಾಡಬೇಕು ಅಂತ ಒತ್ತಾಯ ಇದೆ. ಖಾನಾಪುರಲ್ಲಿ MCH ಮಾಡಿ ತೋರಿಸಿದ್ದೀನಿ, ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಗ್ಯಾರಂಟಿ ಇವತ್ತೇನಾಗಿದೆ, ಮೋದಿಕಾ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ, ನಿಮ್ಗೆ ಉತ್ತರ ಕನ್ನಡದಲ್ಲಿ ಯಾರು ಗ್ಯಾರಂಟಿ? ಇಟ್ ಈಸ್ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಕಾಂಗ್ರೆಸ್ ಗ್ಯಾರಂಟಿ, ಪ್ಲಸ್ ಖರ್ಗೆಜಿ ಆ್ಯಂಡ್ ರಾಹುಲ್ ಗಾಂಧೀಸ್ ಪಂಚ ನ್ಯಾಯ ಗ್ಯಾರಂಟಿ. All the 10 guarantees we are 5 we are giving, 5 we are promising that once the government is formed we are going to give. Sure, ಈ ಬಾರಿ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಖಂಡಿತವಾಗಿ ಆಗ್ತದೆ. ಯಾಕೆಂದ್ರೆ ಇಲ್ಲ ಅನ್ನೋದು ಒಂದು ಮಾತಿದೆ. ಅದನ್ನ ಗ್ಯಾರಂಟಿಗಳನ್ನ ಕೌಂಟರ್ ಆಗಿ BJP ಅವರು ಕೂಡ ಮಾಡ್ತಿದ್ದಾರೆ ಅಷ್ಟೇ ಅಗ್ರೆಸಿವ್ ಆಗಿ. ಗ್ಯಾರಂಟಿಗಳಿಂದನೇ ದೇಶ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರ ಮಾತು. ಅಲ್ಲ, ವರ್ಕ್ ಆಗ್ತಾ ಇಲ್ಲ ಅಂದರೆ ಮತ್ತೆ ಮೋದಿ ಸಾಹೇಬರು ಯಾಕೆ ಗ್ಯಾರಂಟಿ ಶಬ್ದ ನಮ್ಮದು ಕಳ್ಕೊಂಡಿದ್ದಾರೆ? ಹೌದಾ ಅಲ್ವಾ? ಮನ್ ಕಿ ಬಾತ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸಿಂದ ಈಗ ಮೋದಿ ಗ್ಯಾರಂಟಿ ಯಾಕೆ ಬಂದಿದೆ? ದ್ಯಾಟ್ ಈಸ್ ಇಟ್ ಸೆಲ್ಫ್ ಇಂಡಿಕೇಶನ್ ಕಾಂಗ್ರೆಸ್ ಗ್ಯಾರಂಟಿ ವರ್ಕ್ ಆಗ್ತಾ ಇದೆ. ಇವರಿಗೆ ಭಯ ಆಗಿದೆ. ಯಾಕೆಂದರೆ ಜನರಿಗೆ ನಾವು ಏನು ಮಾತು ಕೊಟ್ಟಿದ್ದೀವಿ 23 ಇಲೆಕ್ಷನ್ ಸಂದರ್ಭ ಅದು ಫುಲ್ಫಿಲ್ ಮಾಡಿದೆ. ಫಸ್ಟ್ ಕ್ಯಾಬಿನೆಟಲ್ಲಿ ಫುಲ್ಫಿಲ್ಮೆಂಟ್ ಚಾಲೂ ಆಗಿದೆ, ಜನರಿಗೆ ಮುಟ್ಟಿಸ್ತಾ ಇದೆ. ಕಳೆದು 8 ತಿಂಗಳಿಂದ ಜನರ ಅಕೌಂಟ್ಗೆ 4,500 ಇಂದ 5,000 ಕನಿಷ್ಠ ಬರ್ತಾ ಇದೆ. ಜನ ಅನುಭವಿಸ್ತಾ ಇದ್ದಾರೆ. ಇದು 15 ಲಕ್ಷ ಥರ ಮೋದಿ ಗ್ಯಾರಂಟಿ ಅಲ್ಲನಾ? 2 ಕೋಟಿ ಥರ ಮೋದಿ ಗ್ಯಾರಂಟಿ ಅಲ್ಲನಾ? ಸೊ ಅದಕ್ಕೆ ಕಪ್ಪು ಹಣ ತರ್ತೀನಿ ಅಂತ ಗ್ಯಾರಂಟಿ ಅಲ್ಲ. ಸೊ
ಆಗಿದೆ, ಮುಂದೆ ಕೂಡ ಪಂಚ ನ್ಯಾಯ ಕೊಡ್ತಾರೆ ಅಂತ ವಿಶ್ವಾಸ ಜನರ ಬಾಯಿಯಿಂದ ಬರ್ತಾ ಇದೆ. ನಾವು ನಾನಂತ ಆ್ಯಸ್ ಎ ಅಭ್ಯರ್ಥಿಯಾಗಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಬಟ್ ಜನ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ಹೌದಾ ಇವತ್ತು ನನ್ನ ಮನೆಯಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರದಿಂದ ಅಂತ, ಸಿದ್ದರಾಮಯ್ಯ ಅನ್ನ ತಿಂತಾ ಇದ್ದೀವಿ ಅಂತ ಜನರ ಅಭಿಪ್ರಾಯ ಬರ್ತಾ ಇದೆ. ಸೊ ದೇ ಆರ್ ಹ್ಯಾಪಿ. ಪಂಚ ನ್ಯಾಯ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ವಿಶ್ವಾಸ ಅವ್ರಿಗೆ ಇದೆ. ಕ್ಯಾಂಪೇನ್ಗಳಿಗೆಲ್ಲ ಹೋಗ್ತಾ ಇದ್ದೀರಿ ನೀವು, ಕ್ಯಾಂಪೇನ್ ಹೇಗಿದೆ ಉತ್ಸಾಹ? ಎಸ್ಪೆಷಲಿ ಕಾಂಗ್ರೆಸ್ ಈ ಭಾಗದಲ್ಲಿ ಟ್ರೆಡಿಷನಲಿ ತುಂಬ ಸ್ಟ್ರಾಂಗ್ ಇರುವಂಥ ಜಾಗ, ಅದರ ಜೊತೆಗೆ ಬಿ ಜೆ ಪಿ ಕೂಡ ಪೈಪೋಟಿ ನೀಡ್ತಾರೆ. ಜನಗಳು ರೀಚ್ ಔಟ್ ಆದಂಥ ಸಂದರ್ಭದಲ್ಲಿ ಅವರ ಅಹವಾಲುಗಳೇನು, ಅವ್ರ ನಿರೀಕ್ಷೆಗಳೇನು ಅನ್ಸುತ್ತೆ ನಿಮಗೆ? ಅವರು ಒಂದು ಆಸೆಯಿಂದ ನೋಡ್ತಾ ಇದ್ದಾರೆ. ಬಹುಶಃ ಕಳೆದು 30 ವರ್ಷ ವನವಾಸ ಈಗ ನಿಲ್ಲಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಒಂದು ಅಭ್ಯರ್ಥಿ ಡಾಕ್ಟರ್, ಅದು ಕೂಡ ಹೆಣ್ಮಕ್ಳು ಕೊಟ್ಟಿದ್ದಾರೆ. ಸೊ ಒಂದು ಅವಕಾಶ ಸಿಗ್ತದೆ ಅಂತ ಅವರು ಮನಸ್ಸು ಮಾಡಿ ಈಗ ಕಾಂಗ್ರೆಸ್ಗೆ ನಾವು ಎಲ್ಲರೂ ಸೇರಿ ಮತ ಹಾಕ್ತೀವಿ ಅಂತ ಮನಸ್ಸು ಮಾಡಿದ್ದಾರೆ. ವಿ ಆರ್ ಟುಗೆದರ್ ಆ್ಯಂಡ್ ವಿ ಆರ್ ಗಿವಿಂಗ್ ಯು ಕಾಂಗ್ರೆಸ್ ಗ್ಯಾರಂಟೀಸ್, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ಳಿ ಅಂತ. ಆದರೆ ಬಿ ಜೆ ಪಿ ಅವರು ಒಬ್ಬರೇ ಹೋಗ್ತಾ ಇದ್ದಾರೆ, ಜೊತೆಗೆ ಯಾರು ಲೀಡರ್ಸ್ ಕಾಣ್ತಾ ಇಲ್ಲ, ಯಾರು ಎಮ್.ಎಲ್.ಎ ಇಲ್ಲ, ಯಾರ ಅಧಿಕಾರಿಗಳು ಅವರು ಬಿ ಜೆ ಪಿ ಅಧಿಕಾರಿ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಇವರು 23ಗೆ ಕೂಡ ಇಂಥರ ಬೆಂಕಿ ಹಾಕೋದು ಕೆಲಸ ಮಾಡಿದರು. ಕಾಂಗ್ರೆಸ್ಸಲ್ಲಿ ಭಾಳ ಜಗಳ ಇದೆ, ಡಿ ಕೆ ಶಿವಕುಮಾರ್ ಎನ್ ಸಿದ್ದರಾಮಯ್ಯ ಒಗ್ಗಟ್ಟೇ ಇಲ್ಲ, ಬರೀ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಕೈ ಹಿಡ್ತಾರೆ ಅಂತ. ಆದರೆ ಜನ 135 ಸೀಟ್ ಕೊಟ್ಟು ಗೆಲ್ಲಿಸಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ಕೂಡ ಕಾಂಗ್ರೆಸ್ಗೆ ಅವ್ರದ್ದು ಆಶೀರ್ವಾದ ಇದೆ. ಕಾಂಗ್ರೆಸ್ ಕನಿಷ್ಠ ನನ್ನ ಪ್ರಕಾರ 20 ಸೀಟ್ ಗೆಲ್ತಾವೆ ಕರ್ನಾಟಕ ಅಂತ ವಿಶ್ವಾಸ ನನಗೆ ಬರ್ತಾ ಇದೆ. ಅದರಲ್ಲಿ ಒಂದು ಉತ್ತರ ಕನ್ನಡ ಕೂಡ ಇದೆ. ಫೈನಲಿ ಜನಕ್ಕೆ ನೀವು ಬಿ ಜೆ ಪಿಗೆ ಯಾಕೆ ವೋಟ್ ಹಾಕಬಾರ್ದು, ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕು ಅಂತ ತಾವು ಬಯಸ್ತೀರಿ? ಜನರಿಗೆ ಒಂದೇ ಒಂದು ನಿಟ್ಟಿನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಯಾರು ನಿಮ್ಮ ಪರ ಕೆಲಸ ಮಾಡ್ತಾ ಇದ್ದಾರೆ, ಯಾರು ನಿಮಗೆ ಅಭಿವೃದ್ಧಿ ಆಗಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ, ಯಾರು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಮನೆ ಸರಿಯಾಗಿ ನಡೆಸಬೇಕು ಅಂತ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ, ಅಂಥ ಪಕ್ಷ ಜೊತೆ, ಅಂಥ ಕಾಂಗ್ರೆಸ್ ಸರ್ಕಾರ ಜೊತೆ ತಾವು ಎಲ್ಲರೂ ಇರಬೇಕು ಅಂತ ವಿನಂತಿ ಮಾಡ್ತೀನಿ. ಬಿ ಜೆ ಪಿ ಏನು ಮಾಡಿದ್ದಾರೆ ನಿಮ್ಮ ಕಣ್ಣು ಮುಂದೆ ಇದೆ. ಈ ಬಾರಿ ಸ್ಪರ್ಧೆ ಅಂತ ಹೇಳಿದ್ರೆ ಅಂಜಲಿ ನಿಂಬಾಳ್ಕರ್ ಬರ್ಬೋದು ಅಂತ ಅನಿಸ್ತಾ ಉಂಟು. ಯಾಕೆ ಹೇಳಿದ್ರೆ ಈ ಸಲ ನಮಗೆ ಇಷ್ಟು ವರ್ಷ ನಾವು ಮೀನುಗಾರರೆಲ್ಲ ಸಮಸ್ತ ಮೀನುಗಾರರು ಎಲ್ಲರೂ ಸೇರಿಕೊಂಡು ನಾವು ಬಿ ಜೆ ಪಿ ಸಪೋರ್ಟ್ ಮಾಡ್ತಾ ಬಂದಿದ್ವಿ. ಈಗ ನಮ್ಮ ಬಿ ಜೆ ಪಿಯಿಂದ ಮೀನುಗಾರ ಎಲ್ಲ ಕಡೆ ಅನ್ಯಾಯ ಆಗ್ತಾ ಇದೆ. ಆದರೆ ಈಗ ಒಂದು ಹೊಸ ಭರವಸೆ, ನಿಂಬಾಳ್ಕರ್ ಮೇಡಮ್ ಅವ್ರದ್ದು ಹೊಸ ಭರವಸೆಯಿಂದ ನಮ್ಮ ಮೀನುಗಾರ ಒಂದು ಹೊಸದಾಗಿ ಇದು ಬಂದಿದೆ. ಹುರುಪು ಅಂದರೆ ಈ ಸಲ ಆಗ್ಬೋದು. ಈ ಸಮಸ್ತ ಮೀನುಗಾರರು ಎಲ್ಲರೂ ನಿಂಬಾಳ್ಕರ್ ಮೇಡಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳಿ ಅಂದಿನ ಸ್ಥಳೀಯ ಶಾಸಕರಾದಂಥ ರೂಪಾಲಿ ಅವರು ಚುಕ್ಕೆ ಗುರುತನ ಪ್ರಶ್ನೆಯನ್ನು ಎತ್ತಿದಾಗ ಆ ಪ್ರಶ್ನೆಗೆ ಸಮರ್ಪಕವಾಗಿ ಸಮಯ ನೀಡಬೇಕಾದಂಥ ಸ್ಪೀಕರ್ ಕಾಗೇರಿಯವರು ಎಲ್ಲಿ ಈ ಆಸ್ಪತ್ರೆ ವಿಷಯವನ್ನು ರೂಪಾಲಿಯವರು ತನ್ನ ಕ್ರೆಡಿಟ್ ಆಗಿ ತಗೊಳ್ತಾರೆ ಅಂತ ಹೇಳಿ ತಿಳ್ಕೊಂಡು ರೂಪಾಲಿಯವರು ಬಾಯಿಯನ್ನು ಮುಚ್ಚಿಸಿದ್ರು. ಅದು ಸಾರ್ವಜನಿಕವಾಗಿ ಆ ವಿಡಿಯೋ ಎಲ್ಲ ಕಡೆ ಬಂದಿದೆ. ಅವರಿಗೆ ಸರ್ಕಾರಿ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಯಾವ ಒಂದೇ ಒಂದು ಹನಿ ಕನಿಕರವೂ ಇಲ್ಲ. ಅವರು ಈ ಭಾಗದಿಂದ 3 ಸಾರಿ ಆಯ್ಕೆ ಆಗಿದ್ದರು, ಸಿರ್ಸಿಗೆ 6 ಸಾರಿ ಆಯ್ಕೆ ಆದರು. ಆಯ್ಕೆ ಆದಾಗ ಅವ್ರು ಮಾಡಿದ್ದು ದೊಡ್ಡ ಕೆಲಸ ಅಂದರೆ ಜಿಲ್ಲೆ ಜಿಲ್ಲೆಯನ್ನು ಏನು ಕೇಳಿದ್ರೆ ಈಗಾಗಲೇ ಶೈಕ್ಷಣಿಕ ಜಿಲ್ಲೆಯನ್ನು ವಿಭಜನೆ ಮಾಡಿ ಸಿರ್ಸಿಗೆ ತಗೊಂಡು ಹೋದರು. 6 ಬಾರಿ ಶಾಸಕರಾದವರು 1 ಬಾರಿನೂ ಜಿಲ್ಲೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಇರ್ಬೋದು, ಟೂರಿಸಮ್ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲಿ ಸಿಗದ ಸಮಸ್ಯೆ ಇದ್ದಂಥ ಮರಳಿನ ಸಮಸ್ಯೆ ಇರ್ಬೋದು, ಜಲ್ಲಿ ಸಮಸ್ಯೆ ಇರ್ಬೋದು, ಯಾವುದ್ರ ಬಗ್ಗೆ ಸ್ಪಂದಿಸಿಲ್ಲ ಅವರು. ಮಕ್ಕಳು ಯಾರಿಗೆ 7,000 ಸಿಗ್ತಾ ಇಲ್ಲ, ಕೈ ಮೇಲೆ ಮಾಡಿ. ಸಿಗ್ತಾ ಇಲ್ಲ, ಸಿಗ್ತಾ ಇದೆನಾ? ಬಿಜೆಪಿ ಕೇಂದ್ರ ಸರ್ಕಾರ ಮೋಸ ಮಾಡಿ ಜನರ ಮೇಲೆ ಬೆಲೆ ಏರಿಕೆ ಮಾಡಿ ಅತ್ಯಾಚಾರ ಮಾಡೋರು ಸಂದರ್ಭ ನಾವು ಎಲ್ಲರೂ ಹೆಣ್ಮಕ್ಳು. ಗ್ಯಾರಂಟಿ ಒಂದು ಮೋದಿ ಕಾ ಗ್ಯಾರಂಟಿ, ಮನ್ ಕಿ ಬಾತ್ಗೆ ನರೇಟಿವ್ ಆಗಿ ಜನ್ ಕಿ ಬಾತ್ ಅಂತ ಹೇಳಿದ್ರಿ. ಜನರ ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿ ನೋಡಿದ್ದೀರಾ ನೀವೇ, ಅವರು ಮುಖ ಮೇಲೆ ಏನು ಸ್ಮೈಲ್ ಕಾಣ್ತಾ ಇದೆ, ಆ ಮುಖದಿಂದನೇ ಒಂದು ಸಮಾಧಾನ ಅನಿಸುತ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನು ಜನರಿಗೆ ಈಗ ಕೊಡ್ತಾ ಇದ್ದಾರೆ 5 ಗ್ಯಾರಂಟೀಸ್, ಅದರಿಂದ ಭಾಳ ಖುಷಿ, ಒಂದು ಬದುಕಲಿಕ್ಕೆ ಅವಕಾಶ ಅವ್ರ ಮುಖ ಮೇಲೆ ಕಾಣ್ತಾ ಇದೆ. ಸೊ ಅದು ಒಂದು ಜನಸೇವೆ ಮಾಡಿದಾಗ ಸಂದರ್ಭದಲ್ಲಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತಾ ಇದೆ ನನಗೆ.
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.